ನಮಸ್ಕಾರ ವೀಕ್ಷಕರೇ, ಬೇಸಿಗೆ ಕಾಲದ ಬಿಸಿಲಿನ ತಾಪಮಾನ ಮುನ್ನೆಚ್ಚರಿಕೆ ಕ್ರಮ ಕುರಿತು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಅಫ್ಜಲ್ಪುರದ ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿವೇಕಾನಂದ ಟೇಂಗೇರ್ ಅವರು ಮಾಹಿತಿ ನೀಡಿದ್ದಾರೆ. ನೋಡೋಣ ಬನ್ನಿ ವೀಕ್ಷಕರೇ. ವಿಕ್ರಾಂತವಾಣಿ ಶಿಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ವಿವೇಕಾನಂದ ತಾಲೂಕಾ ಆಸ್ಪತ್ರೆಯ ಆಡಳಿತಾಧಿಕಾರಿ. ನಾನು ವಯಸ್ಸಿಗೆಯ ಮುಂಜಾಗ್ರತೆ ಬಗ್ಗೆ ಸಾರ್ವಜನಿಕರಿಗೆ ಒಂದು ಸಂದೇಹವನ್ನು ಕೊಡ್ತಾ ಇದ್ದೇನೆ. ಬೇಸಿಗೆ ಕಾಲದಲ್ಲಿ ಬಹಳಷ್ಟು ಜನ ವಯಸ್ಸಾದವರು ಸಮಯ ಪಾಲನೆ ಮಾಡಿ ಮನೆಯಲ್ಲೇ ಇರ್ತಕ್ಕದ್ದು. ಜಾಸ್ತಿ ಬಿಸಿಲಲ್ಲಿ 12ರಿಂದ 4 ಗಂಟೆವರೆಗೂ ಹೊರಗಡೆ ಹೋಗಬಾರ್ದು. ಹೊರಗಡೆ ಹೋದ ಪಕ್ಷದಲ್ಲಿ ತಮ್ಮ ಜೊತೆಯಲ್ಲಿ ತಮಗೆ ಹೈಡ್ರೇಷನ್ಗೋಸ್ಕರ ನೀರು ಅಥವಾ ತಮ್ಮ ಮನೆಯಲ್ಲಿ ಮಾಡ್ತಕ್ಕಂಥದ್ದು ಫ್ಲೂಯಿಡ್ ರೆಡಿ ಮಾಡಿಕೊಂಡು ಹೋಗ್ಬೇಕು. ಅಂದರೆ ಸಿಂಪಲ್ಲಾಗಿ ನಿಂಬೆ ಹುಳಿ ರಸ, ಆಮೇಲೆ ನೀರು, ಅದರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೈಮ್ಗೆ ಸ್ವಲ್ಪ ಕುಡಿಬೇಕು. ತಮ್ಗೆ ಏನಾದರೂ ಭಾಳ ಆಯಾಸ ಬಂದಾಗ ಅಥವಾ ಕ್ರ್ಯಾಪ್ಗಳು ಬಂದಾಗ ಅಥವಾ ಜ್ವರಗಳು ಬಂದಾಗ ನೀವು ಹೆಚ್ಚಿನ ಚಿಕಿತ್ಸೆಗಾಗಿ ಸಾರ್ವಜನಿಕ ಆಸ್ಪತ್ರೆಗೆ ಹೋಗ್ಬೋದು ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿಮ್ಮ ಹತ್ರ ಇರೋರು ಸಂಪರ್ಕ ಮಾಡಿ ಅಲ್ಲಿ ಚಿಕಿತ್ಸೆ ಪಡಿಬೋದು ಅಂತ ನಾನು ಹೇಳ್ತೀನಿ. ಆದಷ್ಟು ಎಲ್ಲರೂ ಬೇಸಿಗೆ ಕಾಲದಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ 4 ಗಂಟೆವರೆಗೂ ಜಾಸ್ತಿ ತಿರುಗಾಡಬಾರದು, ಹೊರಗಡೆ ಹೋಗಬಾರ್ದು. ನಿಮಗೆ ಅತಿ ಅವಶ್ಯಕತೆ ಇದ್ದಲ್ಲಿ ಹೋಗಲೇಬೇಕಾಗತ್ತೆ. ಅಂಥದ್ದೇನಾದರೂ ತಮಗೆ ಸಾರ್ವಜನಿಕ ತೊಂದರೆ ಉಂಟಾದರೆ ತಮ್ಮ ಚಿಕಿತ್ಸೆಗಾಗಿ ಆಸ್ಪತ್ರೆ ಇದೆ, ಸಾರ್ವಜನಿಕ ಆಸ್ಪತ್ರೆ, ಒಂದು ಚಿಕಿತ್ಸೆ ಪಡೆಯಬಹುದು ಅಂತ ಎಲ್ಲರಿಗೆ